ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಹಿತಾವಾಣಿ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ಹೇಳ್ತೀನಿ. ಹಾಗಾಗಿ ದಯಮಾಡಿ ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ತುಂಬ ಮಹಿಳೆಯರ ಒಂದೇ ಪ್ರಶ್ನೆ ಅಂತಂದರೆ 30ನೇ ಕಂತಿನ ಹಣ, ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ನಿಂತೋಗಿದೆಯಾ, ಮತ್ತು 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು. ಅದಕ್ಕೂ ಮೊದಲು ನಾನು ಒಂದು ವಿಷಯವನ್ನು ನಿಮಗೆ ಹೇಳೋದೇನೆಂದರೆ, ಯಾರೂ ಸಹ ಯಾವುದೇ ರೀತಿಯಾಗಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಎಲ್ಲರ ಹಣವನ್ನು ಅಂದರೆ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಲಾಗಿದೆ ಎಂದು ಯಾವುದೇ ರೀತಿಯಾಗಿ ಸರ್ಕಾರ ಎಲ್ಲೂ ಸಹ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿಲ್ಲ. ಆದರೆ ಕೆಲವರ ಫಲಾನುಭವಿಗಳಂದರೆ ಗೃಹಲಕ್ಷ್ಮಿ ಹಣ ಬರೋದರಲ್ಲಿ ಸ್ವಲ್ಪ ತಡವಾಗಿರ್ಬೋದು. ಅಂದರೆ ಉದಾಹರಣೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರ್ಬೋದು, KYC ಪರಿಪೂರ್ಣವಾಗದೇ ಇರ್ಬೋದು, ಅಥವಾ DBT ಸಕ್ರಿಯವಾಗಿರ್ಬೋದು. ಈ ಎಲ್ಲ ಮಾಹಿತಿಗಳ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ವಿನಃ ಗೃಹಲಕ್ಷ್ಮಿ ಹಣ ನಿಂತೋಗಿದೆ ಅನ್ನೋ ಗಾಬರಿ ಯಾರಿಗೂ ಬೇಡ. ಆದ್ದರಿಂದ ನೀವು ಮೊದಲು ನಿಮ್ಮ ಬ್ಯಾಂಕ್ ಖಾತೆ ಅಥವಾ ನಿಮ್ಮ ಆಧಾರ್ ವಿವರಗಳು ಸರಿಯಾಗಿದೆಯಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಪ್ರಶ್ನೆ ಅಂತಂದರೆ, ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು. ಇದ್ರ ಬಗ್ಗೆ ಸರ್ಕಾರ 31ನೇ ಕಂತಿನ ಹಣ ಬಿಡುಗಡೆ ಮಾಡುವ ಬಗ್ಗೆ ಯಾವುದೇ ರೀತಿಯಾದ ಅಧಿಕೃತವಾದ ದಿನಾಂಕವನ್ನು ಇನ್ನೂ ಸಹ ತಿಳಿಸಿಲ್ಲ. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ದಿನಾಂಕಗಳು ಹರಿದಾಡ್ತಾ ಇವೆ, ಆದರೆ ಅವುಗಳನ್ನು ನಂಬಕ್ಕೆ ಹೋಗಬೇಡಿ. ಸದ್ಯದಲ್ಲಿ ಸರ್ಕಾರದಿಂದ ಅಧಿಕೃತವಾದಂಥ ಒಂದು ಅಂದರೆ 31ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ದಿನಾಂಕವನ್ನು ಪ್ರಕಟಿಸಿದ ತಕ್ಷಣ ನಾನು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೂ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ಸರ್ಕಾರದಿಂದ ಅಧಿಕೃತವಾಗಿ ಬರುವಂಥ ಮಾಹಿತಿಯನ್ನು ನಂಬಿ, ಆಯಿತಾ. ಗೃಹಲಕ್ಷ್ಮಿಯಲ್ಲಿ ಆಗ್ತಿರೋ ಕೆಲವು ವಂಚನೆಗಳನ್ನು ಎಲ್ಲ ರೀತಿಯಾಗಿ ತನಿಖೆ ಮಾಡ್ತಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ ಅನ್ನೋ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋಲ್ಲ. 2,000 ರೂಪಾಯಿ ಹಣ ನಿಂತೋಗುತ್ತಲ್ಲ ಅನ್ನೋ ಭಯ ಸಹ ಯಾರಿಗೂ ಬೇಡ. ಈ ಒಂದು ಯೋಜನೆಗಳು ಸರ್ಕಾರದ ಅವಧಿ ಅಂದರೆ ಸರ್ಕಾರ 5 ವರ್ಷಗಳ ಅವಧಿ ಇರೋವರೆಗೂ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಈ ಒಂದು ನಮ್ಮ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಒಂದು ಸರಿಯಾದ ಮಾಹಿತಿ ತಲುಪುತ್ತೆ. ಇದೇ ರೀತಿಯಾದಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಇತರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.